ಅನಿಲ್ ಶಾವಿಗೆನಲ್ಲಿ ಉಪ್ಪಿಟ್ಟು ಮಾಡೋಣ ಅಂದ್ಕೊತಾ ಇದ್ದೀನಿ. ಅದಕ್ಕೆ ಬಿಸಿನೀರು ಹಾಕಬೇಕು. ಅನಿಲ್ ಶಾವಿಗೆಗೆ ಬಿಸಿನೀರು ಹಾಕಿ ಸ್ವಲ್ಪ ತಣ್ಣೀರು ಹಾಕ್ಕೊಂಡ್ರೆ ಅದು ಹಾಗೆ ಸ್ವಲ್ಪ ಇದಾಗುತ್ತೆ, ಬಾಯ್ಲ್ ಆಗುತ್ತೆ. ಸ್ವಲ್ಪ ಆ ಬಾಯ್ಲ್ ಆಗಿರೋದನ್ನು ಮತ್ತು ಉಪ್ಪಿಟ್ಟು ಮಾಡಿದ್ರೆ ತುಂಬ ಉದ್ರಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ಏನು ಬೇಕು ಅಂದರೆ ಕಡಲೆಬೇಳೆ, ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಮತ್ತು ಶಾವಿಗೆ. ಈಗ ಬಿಸಿನೀರು ಏನು ಹಾಕಿ ಇಟ್ಕೊಂಡಿದ್ನೋ ಅದು ಒಗ್ಗರಣೆಗೆ ಕೊಡ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ ಮತ್ತು ಕಡಲೆಬೇಳೆ ಇದಿಷ್ಟನ್ನು ಒಗ್ಗರಣೆಗೆ ಕೊಡ್ತಾಯಿದ್ದೀನಿ. ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ. ಹಾಕಿ ಅದಷ್ಟನ್ನು ಹಾಕಿ ಕಡಲೆಬೇಳೆ, ಸಾಸಿವೆ ಒಗ್ಗರಣೆಗೆ ಕೊಡ್ತಾಯಿದ್ದೀನಿ. ಅದು ಕೊಟ್ಟು ವಿಡಿಯೋ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು, ಆ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಾಗ ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಫ್ರೈ ಆಗೋದೇನು ಬೇಡ. ಸ್ವಲ್ಪ ಹುರ್ಕೊಂಡು ಈರುಳ್ಳಿನೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇಲ್ಲೇನಿದೆ ಮತ್ತು ಟೊಮೊಟೊ ಆ್ಯಡ್ ಮಾಡ್ತೀನಿ. ಟೊಮೊಟೊ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಹಾಗೆ ಶಾವಿಗೆನೂ ಹಾಕಿ, ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಿದಾಗ ಶಾವಿಗೆ ಹಾಕ್ಬಿಟ್ಟು ಅರಿಶಿಣ ಪುಡಿ ಮತ್ತು ಕಾಯಿ ತುರಿ ಸ್ವಲ್ಪ ಹಾಕಿ ತಿರ್ಸ್ಕೊತೀನಿ. ಇದು ರಸಾವಳಿ ಮಾಡೋಣ ಅಂತ ಸ್ವಲ್ಪ ಬಾಳೆಹಣ್ಣು ಹೆಚ್ಚಿಗೆ ಇತ್ತು ಮಾಡ್ತಾಯಿದ್ದೀನಿ. ಬೂಂದಿ ಇತ್ತು, ಬೂಂದಿ, ಆ್ಯಪಲ್ಲು, ದಾಳಂಬ್ರಿ ಹಣ್ಣೆಲ್ಲ ಹಾಕಿ ಸಕ್ಕರೆ ಎಲ್ಲ ಹಾಕಿದ್ದಾದಮೇಲೆ ಮತ್ತು ನಮ್ಮ ಮನೆಯಲ್ಲೇ ಮಾಡ್ತಾಯಿದ್ದಾರೆ ನೋಡಿರಿ, ಕಾಯಿ ತುರಿತಾ ಇದ್ದಾರೆ ಅವರು. ಕಾಯಿ ಇಲ್ಲ ಹಾಕ್ತಾಯಿದ್ದಾರೆ, ನಮ್ಮ ಮನೆಯವರೇ ಮಾಡಿರೋದಿದ್ದು. ಮತ್ತು ದೇವ್ರ ನೈವೇದ್ಯಕ್ಕೆ ಇಡೋಣ ಅಂತ ಇಡ್ತಾಯಿದ್ದೀನಿ. ದೇವ್ರ ನೈವೇದ್ಯಕ್ಕೆ ಇಟ್ಟು ಪೂಜೆ ಸಿಂಪಲಾಗಿ ಮುಗಿಸ್ಕೊಂಡಿದ್ದೀನಿ. ಮತ್ತು ನಮ್ಮ ಮನೇಲಿ ಜ್ಯೂಸ್ ಹಾಕ್ಕೊಡ್ತೀನಿ ಅಂತಂದರು. ಅದಕ್ಕೆ ಜ್ಯೂಸ್ ಹಾಕ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಮಾತಾಡಿಕೊಂಡು. ಸರಿ ಜ್ಯೂಸ್ ಹಾಕ್ಕೊಟ್ರು. ಹಾಗೆ ಮಳೆ ಬೇರೆ ಬಂತು. ಮಳೆನಲ್ಲಿ ಕುಡ್ಕೊಂಡು ಅದು ತಣ್ಣಗೆ ಬೀಸ್ತಾ ಇತ್ತು. ನಮ್ಮ ಗಿಡದಲ್ಲೇ ಬಿಟ್ಟಿರೋ ಹೂವು ಬೇರೆ ಇದು. ಇಷ್ಟೇ ಹೂವು ಸಿಕ್ತು, ಎಷ್ಟು ಚೆನ್ನಾಗಿದೆಯಲ್ವಾ. ಮತ್ತು ಜ್ಯೂಸ್ ಕುಡಿತಾ ಅಲ್ಲೇ ನಿಂತ್ಕೊಂಡಿದ್ರಿ. ಮತ್ತು ಇದೇನಿದೆ ಇದನ್ನೆಲ್ಲ ಡೆಕೋರೇಷನ್ ಮಾಡಿದ್ದೀನಿ.